ನನ್ನ ಪರಿಸ್ಥಿತಿನಲ್ಲಿ ನಿಂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಕಷ್ಟ ಅನ್ನೋದು ಗೊತ್ತಿದೆ, ಆದರೂ ನೀವು ಯಾವುದಾದ್ರೂ ದಾರಿ ಹುಡುಕಿ ಪ್ರಯತ್ನ ಮಾಡಲೇಬೇಕು. ನೋಡಿ, ಒಬ್ಬ ತಾಯಿ ತನ್ನ ಮಗುವಿಗೆ ಜನ್ಮ ನೀಡೋದಕ್ಕೆ ತನ್ನ ಪ್ರಾಣನೇ ಒತ್ತೆ ಇಡ್ತಾಳೆ. ಅಂಥದ್ರಲ್ಲಿ ಆ ತಾಯಿ ಮುಂದೆ ಹೋಗಿ ನಿನ್ನ ಮಗು ಸಾಯುತ್ತೆ ಅಂತ ಹೇಳಿದ್ರೆ ಅವಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ನೋಡಿ, ಯಾವುದೇ ಕಾರಣಕ್ಕೂ ಅನಿ ದೇಹದಲ್ಲಿ ವಿಷ ಸೇರಿರೋ ವಿಷಯ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಸತ್ಯನ್ ಮುಚ್ಚಿಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಅವ್ರ ಮನೆಯವ್ರಿಗೆ ಇರೋ ಸತ್ಯನ್ ಹೇಳ್ಬಿಡ್ಬೇಕು. ನಾನು ಏನೇ ಟ್ರೀಟ್ಮೆಂಟ್ ಕೊಟ್ರು ಅನಿ ಬದುಕೋದ್ ಕಷ್ಟ. ಇಲ್ಲ, ಮಗುಗೇನು ಆಗಲ್ಲ. ಯಾವ್ದಾದ್ರು ದಾರಿ ಹುಡುಕಿ ಖಂಡಿತ ಮಗು ಉಳಿಯುತ್ತೆ. ನೋಡಿ, ನಮ್ಮ ತಂದೆಯವರು ಒಳ್ಳೆಯವರಿಗೆ ದೇವರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಬರೀ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಇವ್ರನ್ನು ಪರೀಕ್ಷೆ ಮಾಡ್ತಿದ್ದಾನೆ ಅಷ್ಟೇ. ಆ ದೇವರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡಲ್ಲ. ಅನಿ ಬದುಕ್ತಾನೆ. ಆದರೆ ಅನಿ ದೇಹದಲ್ಲಿ ವಿಷ ಇರೋ ವಿಷಯನ ಹೊರಗಡೆ ಹೋಗಿ ಹೇಳಿದ್ರೆ ಅವ್ರ ಮನೆಯವ್ರು ಯಾರು ಬದುಕಿರಲ್ಲ. ಯಾಕಂದ್ರೆ ಒಬ್ರಿಗೆ ನೋವಾದ್ರೂ ಸಹಿಸ್ಕೊಳ್ಳೋ ಶಕ್ತಿ ಅವ್ರ ಕುಟುಂಬದಲ್ಲಿ ಯಾರಿಗೂ ಇಲ್ಲ. ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ಕೊಂಡು ಬದುಕ್ತಿರೋ ಲಕ್ಷ್ಮಿ ಅವರಿಗೆ ಖಂಡಿತ ಈ ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಡಾಕ್ಟರ್. ಹೊರಗೆ ವೆಯ್ಟ್ ಮಾಡ್ತಿರೋ ಎಲ್ರು ಅನಿ ಕಂಡೀಷನ್ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳಿ? ಅನಿ ಬದುಕ್ತಾನೆ ಅಂತ ಅಷ್ಟೇ ಹೇಳಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನೇನು ಉತ್ತರ ಕೊಡ್ಲಿ? ಹೌದು, ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟು ಕೊಡೋ ಒಂದೇ ಒಂದು ಭರವಸೆ ಅನಿಗೆ ಯಾವ ತೊಂದರೆ ಆಗದಿರೋ ಹೋಗಿ ಮಾಡುತ್ತೆ. ನೋಡಿ, ಡಾಕ್ಟರ್ ಒಬ್ರು ಮನ್ಸು ಮಾಡಿದ್ರೆ ಎಂತ ರೋಗಿನಾದ್ರೂ ಕಾಪಾಡೋ ಶಕ್ತಿ ಇದೆ. ಯಾಕಂದ್ರೆ ಅವರಿಗೆ ದೇಹ ಸ್ಥಿತಿಗಿಂತ ಮನಸ್ಸಿನ ಸ್ಥಿತಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ನೋದು ನಮ್ಮಂತವ್ರ ನಂಬಿಕೆ. ಪ್ರಪಂಚದಲ್ಲಿ ಡಾಕ್ಟ್ರು ಅನ್ನೋ ನೀವುಗಳೇ ಇಲ್ಲ ಅಂದಿದ್ರೆ ಊರಿಗೂರೇ ಸ್ಮಶಾನ ಆಗಿರ್ತಿತ್ತು. ದೇಹದ ಯಾವುದೇ ಭಾಗ ಕಟ್ಟಾದ್ರೂ ಅದನ್ನು ಮತ್ತೆ ಜೋಡಿಸಿ ಒಬ್ಬ ವ್ಯಕ್ತಿ ಮುಂಚೆ ಹೇಗಿದ್ನೋ ಹಾಗೆ ಮಾಡ್ತೀರಾ. ನಿಮ್ಮಂತ ಎಷ್ಟೋ ಡಾಕ್ಟರ್ಸ್ ಇಂದ ಹಲವಾರು ಕುಟುಂಬ ಜೀವನ ಮಾಡ್ತಿದೆ. ಇಷ್ಟೆಲ್ಲ ಸಾಹಸ ಮಾಡಿ ಅದೆಷ್ಟೋ ಜೀವ ಕಾಪಾಡಿದ್ದೀರಾ. ಅಂಥದ್ರಲ್ಲಿ ಈ ಮಗು ವಿಷಯದಲ್ಲಿ ಯಾಕೆ ಅಷ್ಟು ಭಯ ಪಡ್ತಿದ್ದೀರಾ? ಏನೂ ತೊಂದರೆ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ನೀವೊಬ್ರು ಧೈರ್ಯವಾಗಿದ್ಕೊಂಡು ಎಲ್ಲರಿಗೂ ಧೈರ್ಯ ಕೊಡಿ. ಒಬ್ಬ ತಮ್ಮನಾಗಿ ಕೈ ಮುಗಿದು ಕೇಳ್ಕೊಳ್ತೀನಿ ಅಕ್ಕ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.